ಎಲ್ಲೂ ಕೂಡ ವರುಣಾರ್ಭಟ ಮುಂದುವರೆದಿದೆ. ನಿನ್ನೆ ಸುರಿದಂತ ಭಾರೀ ಮಳೆಗೆ ಹಳ್ಳ ಕೊಳ್ಳಗಳು ಭರ್ತಿಯಾಗಿದ್ದಾವೆ, ಮೈದುಂಬಿ ಹರಿತಾ ಇದ್ದಾವೆ. ಕುರುಗೋಡು ತಾಲೂಕಿನ ದಮ್ಮೂರು ಹಳ್ಳ ಕೊಳ್ಳಗಳೆಲ್ಲವೂ ಕೂಡ ಹೇಳಿ ಕೇಳಿ ಬೇಸಿಗೆಯ ಕಾಲದಲ್ಲಿ ನೀರಿಲ್ಲದೆ ಒಣಗಿ ಹೋಗಿದ್ದಂಥ ಹಳ್ಳ ಕೊಳ್ಳಗಳಿಗೂ ಈಗ ಜೀವಕಳೆ ಬಂದಿದೆ. ಜೀವಕಳೆ ಬರಲಿ, ಜೀವ ತೆಗೆಯುವಂಥ ಅಪಾಯದ ಮಟ್ಟಕ್ಕೆ ಬರಬಾರ್ದು ಅಂತ ಹೇಳಿ ಅಲ್ಲಿನ ಜನ ಕೇಳ್ಕೊಳ್ತಾ ಇದ್ದಾರೆ. ತುಂಬಿ ಹರಿತಾ ಇದೆ, ಹೀಗಾಗಿ ಹಳ್ಳದಲ್ಲೇ ಜನ ಸಂಚಾರ ಮಾಡ್ತಾ ಇದ್ದಾರೆ. ನರೇಗಾ ಕೆಲಸಕ್ಕೆ ಹೋಗುವವರು ಇದೇ ಹಳ್ಳ ದಾಟಿ ಹೋಗಬೇಕಂತೆ. ಬ್ಯಾಲೆನ್ಸ್ ಮಾಡಿಕೊಂಡು ಅಪಾಯದಲ್ಲಿ ಹಳ್ಳ ದಾಟ್ತಾ ಇದ್ದಾರೆ ಕಾರ್ಮಿಕರು. ಮಹಿಳೆಯರು ಸೇರಿದಂತೆ ಅಪಾಯದಲ್ಲಿ ಹಳ್ಳ ದಾಟಿದ್ದಾರೆ ಕಾರ್ಮಿಕರು. ಈ ಹಳ್ಳವನ್ನು ಬ್ರಿಡ್ಜ್ ಕಟ್ಟಬೇಕು, ಅಲ್ಲಿ ಬ್ರಿಡ್ಜ್ ಆಗಬೇಕು ಅಂತ ಹೇಳಿ ಅನೇಕ ವರ್ಷಗಳಿಂದ ಇದ್ದರೂ ಕೂಡ ಆ ಬ್ರಿಡ್ಜ್ ಕಟ್ಟುವಂಥ ಕೆಲಸ ಅಲ್ಲಿ ಆಗಿಲ್ಲ. ಸೇತುವೆ ನಿರ್ಮಾಣ ಮಾಡುವಂಥ ಕೆಲಸ ಆಗಿಲ್ಲ. ಈ ಹಳ್ಳದಲ್ಲಿಯೇ ಜನ ದಾಟಿಕೊಂಡು ಬ್ಯಾಲೆನ್ಸ್ ಮಾಡಿಕೊಂಡು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಹೋಗ್ತಾ ಇದ್ದಾರೆ. ಸಾಮಾನ್ಯ ಇದು, ಯಾಕಂತ ಹೇಳಿದ್ರೆ ಇನ್ನೂ ಆರಂಭದಲ್ಲಿದ್ದೀವಿ. ಮುಂಗಾರು ಆರಂಭ ಇದು. ಪೂರ್ಣ ಪ್ರಮಾಣದ ಮುಂಗಾರು ಆರಂಭ ಆದರೆ ಇನ್ನಷ್ಟು ಕಷ್ಟ ಖಂಡಿತವಾಗೂ ಬರುತ್ತೆ ಅಂತ ಕಾಣಿಸುತ್ತೆ. ನೋಡ್ತಾ ಇದ್ದೀರಿ ಎಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನೀರು ಹರಿತಾ ಇದೆ ಅಂತ ಹೇಳಿ. ಹೀಗೆ ಹರಿಯುವಂಥ ನೀರು ಮನೆಗಳಿಗೂ ಕೂಡ ನುಗ್ಗಿದೆ. ತಗ್ಗು ಪ್ರದೇಶಗಳಿರುವಂಥ ಮನೆಗಳಿಗೂ ನುಗ್ಗಿದೆ. ಮನೆಯ ಬಾಗಿಲ ಒಳಗೆ ಬಾಗಿಲು ಹಾಕ್ಕೊಂಡಿದ್ದಾರೆ. ನೀರು ನುಗ್ಗೋದು ಬಿಡುತ್ತಾ? ಖಂಡಿತವಾಗೂ ಮಳೆ ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿದೆ. ಇಡೀ ರಾತ್ರಿ ಜನ ಜಾಗರಣೆಯಲ್ಲೇ ಕಳೆದಿದ್ದಾರೆ. ಇನ್ನು ಹಳ್ಳ ಹೇಳ್ತಾ ಇದ್ವಲ್ಲ, ಇದೇ ಹಳ್ಳ ಅದು. ಆ ಕಡೆ ಈ ಕಡೆ ಹಗ್ಗ ಹಿಡ್ಕೊಂಡಿದ್ದಾರೆ. ಹಗ್ಗವನ್ನು ಹಿಡ್ಕೊಂಡು ಹಾಗೇ ಬ್ಯಾಲೆನ್ಸ್ ಮಾಡಿಕೊಂಡು ದಾಟಬೇಕು. ಒಬ್ಬೊಬ್ಬರೇ ಹೋಗಿ ದಾಟಬೇಕು. ಇಲ್ಲ ಅಂತ ಹೇಳಿದ್ರೆ ಆ ಹರಿಯುವ ನೀರಿಗೆ, ಆ ರಭಸಕ್ಕೆ ಕೊಚ್ಚಿ ಹೋದರೆ ಕಷ್ಟ ಆಗುತ್ತೆ. ಇನ್ನು ಆ ಹಳ್ಳದಲ್ಲಿ ಸಂಚರಿಸ್ತಾ ಇದ್ದಂಥ ಒಂದು ವಾಹನ ಕೂಡ ಸಿಲುಕಿ ಹಾಕ್ಕೊಂಡಿದೆ ಮಧ್ಯದಲ್ಲಿ. ನೋಡ್ತಾ ಇದ್ದೇವೆ, ಹಳ್ಳದಲ್ಲಿ ಹೋಗ್ತಾ ಇದ್ದಂಥ ವಾಹನ ಕೂಡ ಸಿಲುಕಿದೆ. ಅದನ್ನು ಹೊರತೆಗೆಯೋದಕ್ಕೂ ಕೂಡ ಭಾರಿ ಕಷ್ಟವಾಗಿದೆ. ಅಲ್ಲಿನ ಕೂಲಿ ಕಾರ್ಮಿಕರನ್ನು ಕರೆದುಕೊಂಡು ಹೋಗ್ತಾ ಇದ್ದಂಥ ವಾಹನ ಅದು ಅಂತ ಕಾಣುತ್ತೆ.